ಐತಲ್ಲ, ನಮ್ಮ ದೇಹ ಅನ್ನೋದು ಒಂದು ತೆರೆ. ಇದು ಒಂದು 50-60 ವರ್ಷ ಇಲ್ಲಿ ಇರ್ತೈತಿ. ಇದು ಆಮೇಲೆ ಮರಿ ಆಗ್ತೈತೆ ಅಷ್ಟ. ನಾವು ಏನು ಮಾಡಿದ್ರೂ ಈ ತೆರೆ ಖಾಯಂಗೊಳಿಸೋಕ್ಕಾಗೋದಿಲ್ಲ. ನೀ ಎಷ್ಟರ ವಿಟಮಿನ್ಸ್ ತಗೋ, ಎಷ್ಟರ ಕಾರ್ಬೋಹೈಡ್ರೇಟ್ಸ್ ತಗೋ, ನಾ ಗಟ್ಟಿ ಖಾಯಂ ದೇಹ ಅಂತ ಅನ್ನಕ್ಕೆ ಸಾಧ್ಯ ಐತೇನೆ ಹೇಳಿ. ನೀ ಎಷ್ಟರ ಸ್ನೋ ಹಚ್ಚು, ಎಷ್ಟರ ಪೌಡರ್ ಹಚ್ಚು, ನೀ ಎಷ್ಟರ ಹೇರ್ ಸಲೂನಿಗೆ ಫೇಶಿಯಲ್ಲಿಗೆ ಹೋಗಿ ಬಾ, ಏನಾದರೂ ಹೊರಗೆ ನೀ ಎಷ್ಟು ಬಣ್ಣ ಬದಲು ಮಾಡಿಕೊಂಡ್ರು ಒಳಗೊಂದು ಕುಂತು ಮುಪ್ಪು ಮಾಡಾಕತ್ತೈತಲ್ಲ, ಅದು ಬದಲಾವಣೆ ತಾನ ಮಾಡ್ತೈತೆ. ನಾವೇನು ಹೊರಗೆ ಮಾಡಿದ್ರು ನಿಲ್ಲೋದಿಲ್ಲ ಅದು. ನೀ ಎಷ್ಟರ ಪಾರ್ಲರಿಗೆ ಹೋಗಿ ಬಂದರೂ ಅಷ್ಟ. ಅದು ಹೆಣ್ಮಗಳೊಬ್ಬಕ್ಕಿ ಬಂದ್ಲಂತ ಮನ್ಯಾಗ. ಅವು ಯಜಮಾನ್ ಮುಂದೆ ಕುಂತಿದ್ದ, ಮನ್ಯಾಗ ಹೊಂಟ್ಲಂತ. ಯಾರು ನೀ ಅಂತ ಕೇಳಿ. ಅಕ್ಕಿ ಅಂದ್ಲು, ಪಾರ್ಲರ್ನಿಂದ ಬಂದಿದ್ರಂತ ಅವ್ರು. ಯಾರು ನೀ ಅಂತ ಕೇಳಿ. ಅಲ್ರಿ ನಿಮ್ಮ ಮಿಸ್ಸಸ್ ಅಂದ್ಲಕ್ಕೆ. ನಿನ್ನ ಆಧಾರ್ ಕಾರ್ಡ್ ತೋರ್ಸಂದ್ರೆ ಗೊತ್ತಾಕೈತೆ ನನಗೆ. ಹಿಂಗೆ ನಿಮ್ಮ ಮುಖ ಗೊತ್ತಾಗೋದಿಲ್ಲ. ಒರಿಜಿನಲ್ ಫೇಸ್ ಗೊತ್ತಾಗ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನೋಡ್ಬೇಕಾದ್ರೆ. ಯಾವ ತೆರೆಯರ ಖಾಯ ಮುಳಿಸ್ಲಿಕ್ಕೆ ಸಾಧ್ಯ ಐತೇನು? ನಾವು ಎಷ್ಟು ಬಣ್ಣ ಬದಲು ಮಾಡಿಕೊಂಡ್ರು ಬಣ್ಣ ಉಳಿತಾವೇನು ಹೇಳ್ರಿ? ನಮ್ಮ ಉಳ್ದಾವೇನು ಎಲ್ಲರ ಖಾಯ? ಉಳಿಯುವುದಿಲ್ಲ ಅಷ್ಟೆ. ಎಲ್ಲವೂ ಅಷ್ಟೇ. ಮನುಷ್ಯನ ದೇಹ ಇರಲಿ, ಕೀರ್ತಿ ಇರಲಿ, ವಾರ್ತೆ ಇರಲಿ, ಸಂಪತ್ತುಗಳಿರಲಿ, ತಿಳ್ಕೋಬೇಕು ಇದು ತಾತ್ಪೂರ್ತಿಕ ಸತ್ಯ. ಇದೊಂದು ತೆರೆ ಇದ್ದಂಗೆ ಅಷ್ಟೇ. ಈಗ ನಮಗೊಂದು ಏನೋ ಅಧಿಕಾರ ಬರ್ತೈತಿ. ನಾವೇನಂತೀವಿ? ಚೇರ್ಮನ್ರು ಅಂತಿರ್ತೀವಿ ನಾವು. ಅಂತೀವಿ ಇಲ್ಲ, ನಾನು ಚೇರ್ಮನ್ನ. ಅವರು ಎಲ್ಲಿ ಅಡ್ಡಾಡಿದ್ರು ಹೇಳ್ತಿರ್ತಾರೆ, ಐ ಆಮ್ ಎ ಚೇರ್ಮನ್. ಈಸ್ ಎ ಚೇರ್ಮನ್ ವಿದೌಟ್ ಚೇರ್. ಚೇರ್ ಇಲ್ಲಾರ್ದಾಗೂ ನಾವು ಚೇರ್ಮನ್ ಅಂತಿರ್ತೀವಿ. ನಾವು ಚೇರ್ಮನ್ ಆದಮೇಲೆ ಸರ ಹಿಡ್ಕೊಂಡು ಬರ್ತಾರ ಇಲ್ಲ? ಬಂದು ಸರ ಹಾಕ್ತಿರ್ತಾರಲ್ಲ, ಸರ ಹಾಕಾಗ ನಾವು ತಿಳ್ಕೊಬೇಕು, ಇವರು ಸರ ಹಾಕೋರ ನಮ್ಮನ್ನು ಇಳಿಸೋಕೆ ಮೊದಲು ಪ್ರಯತ್ನ ಮಾಡೋರು ಅಂತ ತಿಳ್ಕೊಂಡು ಕೂಡ್ಬೇಕಷ್ಟ ನಾವು. ಅಂದ್ರೆ ದುಃಖ ಆಗೋದಿಲ್ಲ ಮನುಷ್ಯಾಗ. ಸರ ಕೈಯಾಗ ಸರ ನಾಲ್ಗೆ ಮೇಲೆ ಸರಿ ಅಂತ ಇರ್ತಿರ್ತೈತೆ ಅಷ್ಟ. ಅದು ಕೂಡಬಾರ್ದಂತಲ್ಲ, ನಾವು ಚೇರ್ ಮೇಲೆ ಕೂಡ್ಬೇಕು. ಚೇರ್ ಬಂದು ನಮ್ಮ ತಲೆಯಾಗ ಕೂಡಬಾರ್ದು ಅಷ್ಟೇ. ಇದು ಆತ್ಮಜ್ಞಾನ, ಇದು ತತ್ವಜ್ಞಾನ ಇರೋದು. ನಾವು ಚೇರ್ ಮೇಲೆ ಕೂಡ್ಬೇಕು, ಚೇರ್ ಬಂದು ನಮ್ಮ ತಲೆಯಾಗ ಕೂಡಬಾರ್ದು. ನಾವು ತಿಳ್ಕೊಂಡಿರ್ಬೇಕು, ನಾ ಏನು ಕುಂತೀನಲ್ಲ ಇದೊಂದು ತೆರೆ ಅಷ್ಟೇ, ಇದು ಖಾಯ ಮುಳಿಯೋದಲ್ಲ. ಗಣಪತಿ ನೋಡ್ರಿ, ಹಬ್ಬ ಎಷ್ಟು 5 ದಿವಸ ಇರ್ತಾರೆ ಅವ್ರು, ಎಷ್ಟು ಮಸ್ತ್ ಇರ್ತಾರಿಲ್ಲ. ಅವನಿಗೆ ಕೇಳಿದ್ರೆ ಗಣಪತಿಗೆ ಏನಪ್ಪ ಇರೋದ 5 ದಿವಸ, ಎಷ್ಟು ಮಜಾ ಇರ್ತೀಯಲ್ಲ ನೀನು. ಅವಾಗ ಅವ ಹೇಳ್ದಂತ, ನಮಗೆ ಗೊತ್ತೈತು, ಸತ್ಯ ತಿಳ್ಕೊಂಡೇವಿ ನಾವು. ಏನು ತಿಳ್ಕೊಂಡಿರಿ? ನಮಗೆ ಇವಾಗ ಯಾರು ಎತ್ತಿ ಮೆರೆಸಕತ್ತಾರ ಅವರ 5 ದಿವಸ ಆದಮೇಲೆ ಹೊತ್ತಿ ಒಗಿತಾರಂತ ಗೊತ್ತೈತೆ. ನಮಗೆ ತಿಳ್ಕೊಂಡಿವಿ, ಆರಾಮದೀವಿ ನಾವು ಅಷ್ಟೇ. ಇಲ್ಲ, ಇದು ಒಂದು ತೆರೆ, 5 ದಿವಸದ ತೆರೆ ಅಂತ ತಿಳ್ಕೊಂಡೇವಿ ನಾವು. ಇದು ತಾತ್ಪೂರ್ತಿಕ ಸತ್ಯ. ಇದು ಈಗ ಮದುವೆ ಆಗಿರ್ತೈತಿ. ಮದುವೆ ಆದಾಗ ಹೊಸದಾಗಿ ಸೊಸಿ ಬಂದಿರ್ತಾಳೆ ನೋಡ್ರಿ ಮನೆಗೆ. ಏನು ವೈಭವ, ಎಷ್ಟು 4 ಜನ ಇರ್ತಾರೆ ಅವ್ರ ಜೊತೆಗೆ. ಏನು ಬಟ್ಟೆ ಉಡಿಸೋರು ಯಾರು, ಮುಖಕ್ಕೆ ಪೌಡರ್ ಹಚ್ಚೋರು ಯಾರು, ಅದು ಖರ್ಚಿಪ್ಪು ಹಿಡೋರು ಯಾರು, ಉಣ್ಸಕ್ಕೆ ಕೊಡೋರು ಯಾರು, ತಿನ್ಸಕ್ಕೆ ಕೊಡೋರು ಯಾರು. ಅಕ್ಕಿ ಸೊಸಿ ಖಾಯ ಮಿದ ತಲೆಯಾಗಿ ಇಟ್ಕೊಂಡು ಕುಂತರು ನಡೆದಿತ್ತು ನಮ್ಮ ಮನೆಯದು. ಸುಮ್ಮನೆ ಗೊತ್ತಿರಬೇಕು, ಇದು ಭಾಳ ದಿವಸ ನಡೆದಿಲ್ಲ, ಇದು ಒಂದು ತೆರೆ ಇದು ಅಂತ ಗೊತ್ತಿರ್ಬೇಕು. 1 ವಾರ 10 ದಿವಸ ಆದ್ರೆ ಅವ್ರು ಅತ್ತೆ ಅಂತಿರ್ತಾಳೆ, ಬಾ ಯಾವ ಅಡುಗೆ ಮಾಡಿ ಬಾ, ಚಪಾತಿ ಮಾಡಂದು. ಇದು ಹುಡುಗಿ ಹೊಸದಾಗಿ ಚಪಾತಿ ಮಾಡುತ್ತೆ. ಅವು ಏನು ಚಪಾತಿ ಅವು? ಅವ್ರ ಹಿಂದೆ ಯಾರೋ ಒಂದು ಕತೆ ಹೇಳ್ತಿದ್ರು. ಭಕ್ತರು ಹೋಗಿ ಗುರುಗಳಿಗೆ ಕೇಳಿದ್ರಂತ, ನಮಗೆ ಹಂಪಿ ಜಾತ್ರೆ ತೋರಿಸ್ರಿ ಅಂತ. ಅವ್ರ ಗುರುಗಳು ಇಲ್ಲೇ ಕುಂತಲ್ಲೇ ಲಿಂಗದಾಗ ಹಂಪಿ ಜಾತ್ರೆ ತೋರಿಸಿದ್ರಂತ. ಈ ಹೆಣ್ಮಗಳು ಚಪಾತಿ ಮಾಡಿದ್ರೆ ಎಲ್ಲ ದೇಶದ ನಕಾಶೆ ಎಲ್ಲ ದರ್ಶನ ಮಾಡಿಸಿದ್ರು ಅತ್ತಿಗೆ. ಒಂದೊಂದು ಚಪಾತಿ ಒಂದೊಂದು ದೇಶದ ನಕಾಶೆ. ಅದಕ್ಕೆ ಮಕ್ಕಳಿಗೆ ಬರೀ ಓದೋದಷ್ಟ ಕಲಿಸಬಾರ್ದು, ಜೊತೆಗೆ ಓದೋದು ಕಲಿಸ್ಬೇಕು. ಎರಡೂ ಇರ್ಬೇಕು ಅವಕ್ಕೆ. ಓದುವುದ್ರ ಜೊತೆಗೆ ಓದುವುದು ಕಲಿಸ್ಬೇಕು. ಅದ್ರ ತಲೆಯಾಗ ಗೊತ್ತಿರಬೇಕು, ನನಗೇನು ಹೊಸದಾಗಿ ನಡೆಯಕ್ಕೆ ಬಂದಾಗ ಏನು ಮರ್ಯಾದೆ ಐತಿ, ಗೌರವ ಐತಿ, ಇದ ಖಾಯಂ ಇರ್ತೈತಿ ಅಂತ ತಲೆಯಾಗ ಇಟ್ಕೋಬಾರ್ದು. ಇದು ಒಂದು ತೆರೆ ಅನ್ನುವ ಸತ್ಯ ಗೊತ್ತಿರಬೇಕು ಮನುಷ್ಯಾಗ. ಇದು ಒಂದು ತಾತ್ಪೂರ್ತಿಕ ಸತ್ಯ. ಇದು ತೆರೆ, ಇದು ಅಷ್ಟ ಜೀವನ ಇಲ್ಲ. ಇನ್ನು ತಾತ್ವಿಕ ಸತ್ಯ, ಒಂದು ಶಾಶ್ವತ ಸತ್ಯ ಐತೆಲ್ಲ. ಈಗ ನೀವು 2 + 2 = 4. 2 + 2 ಎಷ್ಟಂದ್ರೆ 4 ಅಂತೀವಿ. ಇದು ನೀವು ಭಾರತದಾಗ ಹೋದ್ರೂ 4, ಅಮೇರಿಕಾದಾಗ ಹೋದ್ರೂ 4, ಶ್ರೀಲಂಕಾದಾಗ ಹೋದ್ರೂ 4, ಆಫ್ರಿಕಾ ಅಲ್ಲೇನು ಬೇರೆ ಆಗೋದಿಲ್ಲ. ಇದು ಶಾಶ್ವತ ಸತ್ಯ. ಇದು ಈಗ ವಿಜ್ಞಾನ ಐತಿ, H2O ಅಂತ ಹೇಳ್ತೀವಿ ನಾವು.
2 ಪ್ರಮಾಣ ಹೈಡ್ರೋಜನ್, 1 ಪ್ರಮಾಣ ಆಕ್ಸಿಜನ್, 2 ಕೂಡಿ ನೀರು ಆಗ್ತೈತಿ ಅಂತ. ಈ ಸತ್ಯ ಭಾರತದೊಳಗೂ ಅಷ್ಟೇ, ಇಂಗ್ಲೆಂಡ್ನೊಳಗಷ್ಟು, ಇಟಲಿ ಒಳಗೆ ಹೋದರೂ ಇಷ್ಟೇ, ಇದು ಬದಲಾಗೋದಿಲ್ಲ. ಇದು 2 + 2 = 4 ಅಷ್ಟೇ. ಅದಕ್ಕೆ ಈ ಸತ್ಯ ತಿಳ್ಕೊಂಡು ಬದುಕಬೇಕು ಮನುಷ್ಯ. ಇದು ಶಾಶ್ವತ ಸತ್ಯ. ಈ ತೋರುವ ಜಗತ್ತೇನಿದೆ ಇದು ಒಂದು ತೆರೆ, ಇದು ತಾತ್ಪೂರ್ತಿಕ ಸತ್ಯ. ಆದರೆ ಇದರೊಳಗಿರುವಂಥ ದೇವ ಸತ್ಯ ಏನೈತಿ ಅದು ಶಾಶ್ವತ ಸತ್ಯ. ಇಲ್ಲಿ ಒಂದು ತಾತ್ಪೂರ್ತಿಕ ಸತ್ಯ, ಇನ್ನೊಂದು ತಾತ್ವಿಕ ಸತ್ಯ, ಒಂದು ದೇಶ ಕಾಲ ಇವುಗಳನ್ನು ಮೀರಿ ನಿಂತಿರುವ ಸತ್ಯ ಏನಿದೆ ಆ ಸತ್ಯ ವಸ್ತುವಿಗೆ ನಾವು ದೇವರು ಅಂತ ಕರಿತೀವಿ. ಆ ಸತ್ಯ ವಸ್ತುವಿಗೆ ದೇವರು ಅಂತ ಕರಿತೀವಿ. ವಿಜ್ಞಾನಿ ಅದಕ್ಕೆ ಶಕ್ತಿ ಅಂತ ಕರೆದಿರಬಹುದು, ವಿಜ್ಞಾನಿ ಶಕ್ತಿ ಅಂತ ಕರೆದಿರಬಹುದು, ತತ್ವಜ್ಞಾನಿ ಅದಕ್ಕೆ ಸತ್ ಅಂತ ಕರೆದಿರಬಹುದು, ಒಬ್ಬ ಭಾವುಕ ಭಕ್ತ ಅದಕ್ಕೆ ದೇವರಂತ ಕರೆದಿರಬಹುದು. ನಾಮಗಳಿಂದ ವ್ಯತ್ಯಾಸ ಇರಬಹುದು. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಅದು ಸತ್ಯ, ಸತ್ಯಕ್ಕೆ ನಾವು ದೇವರು ಅಂತ ಕರಿತೀವಿ. ಸತ್ಯ ಬೇರೆಯಲ್ಲ, ದೇವರು ಬೇರೆಯಲ್ಲ. ಅಲ್ಲ, ಇದು ಎಲ್ಲರೇ ಸಿಗ್ತಾನ್ರಿ, ಹುಡುಕಬೇಕಲ್ಲ ನಾವು. ಇದು ಸತ್ಯ, ದೇವರು ಎಲ್ಲೈತಿ? ಇದು ಯಾರೋ ಒಬ್ಬ ಹೊಂಟನಂದು ಹುಡುಕೋ ಅಂತ. ಎಲ್ಲಿ ಹೊಂಟ? ಯಾರೋ ಹೇಳಿದ್ರಂತ ಪೂರ್ವಕ್ಕೆ ಅದ ನೋಡ್ರಿ ದೇವ್ರು ಹೋಗ್ರಿ ಅಂತ. ಅವ ಪೂರ್ವಕ್ಕೆ ಹೋದ, ಸಿಗಲಿಲ್ಲ. ಯಾರೋ ಒಬ್ರು ಹೇಳಿದ್ರು ಪಶ್ಚಿಮಕ್ಕೆ ಅದ ನೋಡಿ ಹೋಗು ಅಂತ. ಅವ ಪಶ್ಚಿಮಕ್ಕೆ ಹೋದ, ಪಶ್ಚಿಮಕ್ಕೂ ಸಿಗಲಿಲ್ಲ. ಪೂರ್ವ ಮುಗೀತು, ಪಶ್ಚಿಮ ಮುಗೀತು. ನಿರಾಶೆಯಾಗಿ ಬರಾಕತ್ತಿದ್ದ. ಬರಾಗ ಒಬ್ಬ ಯಜಮಾನ ಮನುಷ್ಯ ಕುಂತಿದ್ನಂತ. ಅವ ಕೇಳ್ದ, ಯಾಕೋ ಮುಖದ ಮೇಲೆ ಭಾಳ ಬಾಡಿತೆಲ್ಲ, ಖಿನ್ನತೆ ಐತಿ ಮುಖ ಯಾಕ ಅಂತ. ಅವಾಗ ಅವ ಹೇಳ್ದ, ದೇವ್ರನ್ನ ಹುಡುಕಕ್ಕೆ ಹೊಂಟೀನಿ, ಸತ್ಯ ವಸ್ತು ದೇವರನ್ನು ಹುಡುಕಕ್ಕೆ ಹೊಂಟೇನೆ. ಅವಾಗ ಹುಡುಗಂದ ಅವ ಯಜಮಾನಂದ ನನ್ನ ದೇವರು. ಇಲ್ಲ, ಸಿಕ್ಕಿಲ್ಲ. ಎಲ್ಲೆಲ್ಲಿ ಹುಡುಕಿ ನೀನು? ಪೂರ್ವಕ್ಕೆ ಹುಡುಕಿನೇ ಸಿಕ್ಕಿಲ್ಲ, ಪಶ್ಚಿಮಕ್ಕೆ ಹುಡುಕಿನೇ ಸಿಕ್ಕಿಲ್ಲ. ಅವ ಅಂದ, ದೇವರು ಪೂರ್ವದೊಳಗೂ ಇಲ್ಲ, ಪಶ್ಚಿಮದೊಳಗೂ ಇಲ್ಲ, ಅದಾನ ಅಂತಂದವ. ಆ ಯುವಕನಿಗೆ ಆಶ್ಚರ್ಯ ಆಯ್ತು. ಅಲ್ಲ, ಪೂರ್ವ ಹುಡುಕಿನೇ ಸಿಕ್ಕಿಲ್ಲ, ಪಶ್ಚಿಮ ಹುಡುಕಿನೇ ಸಿಕ್ಕಿಲ್ಲ, ಅದಾನಂತೀಯಲ್ಲ, ಎಲ್ಲಿ ಅದಾನ ತೋರಿಸು ನೀನು. ಅವಾಗ ಅವ ಹೇಳ್ದ, ಪೂರ್ವ ಎಲ್ಲೈತಿ, ಪಶ್ಚಿಮ ಎಲ್ಲೈತಿ ತೋರಿಸು ಮೊದಲು ಅಂದವ. ನೋಡು, ನಾ ಯಾವ ಜಾಗದಾಗ ನಿಂತಿನಲ್ಲ ಅಲ್ಲಿಂದ ಮುಂದೆ ಪೂರ್ವ, ನನ್ನ ಹಿಂದಿನಿಂದ ಪಶ್ಚಿಮ ಅಂತ ಹುಡುಗ ಹೇಳ್ದ. ಅವಾಗ ತಿಳಿದ ಮನುಷ್ಯ ಹೇಳ್ದ, ನೋಡು, ದೇವರು ಹೀ ಈಸ್ ನೈದರ್ ಇನ್ ದಿ ಈಸ್ಟ್ ನಾರ್ ಇನ್ ದಿ ವೆಸ್ಟ್. ದೇವರು ಪೂರ್ವಕ್ಕೂ ಇಲ್ಲ, ಪಶ್ಚಿಮಕ್ಕೂ ಇಲ್ಲ. ಪೂರ್ವ ಪಶ್ಚಿಮ ಎಲ್ಲಿ ಕೂಡ್ತವಲ್ಲ ಅಲ್ಲದಾನ. ಪೂರ್ವ ಪಶ್ಚಿಮ ಹೊರಗಲ್ಲ, ಪೂರ್ವ ಮುಂದೈತಿ, ಪಶ್ಚಿಮ ಹಿಂದೈತಿ. ಪೂರ್ವ ಪಶ್ಚಿಮ ನಿನ್ನ ಎದೆಯೊಳಗೆ ಕೂಡ್ತವಲ್ಲ, ದೇವರು ಇರೋದು ನಿನ್ನ ಎದೆಯೊಳಗದಾನ, ಹೊರಗೆ ಹುಡುಕಬೇಡ ನೀನು. ಸತ್ಯ ನನ್ನ ಎದೆಯೊಳಗೈತಿ, ನಾವು ಹೊರಗೆ ಹುಡುಕಾಕತ್ತೀವಿ, ಕಾಣುವಲ್ದಷ್ಟ. ಅದು ಸತ್ಯ ಅನ್ನೋದು ನಮ್ಮ ಎದೆಯಾಗೈತಿ, ಕಂಡಿಲ್ಲ, ನಾವು ಹೊರಗೆ ಹುಡುಕಾಕತ್ತೀವಿ. ಅದು ಈ ಹಳ್ಳ್ಯಾಗ ಗಾಡಿ ತೊಗೊಂಬರ್ತಾರೆ ನೋಡ್ರಿ, ಈ ಎತ್ತಿನ ಬಂಡಿ ಇದ್ದು ಅಲ್ಲಿ ಹಿಂದಕ್ಕೆ ಚಕ್ಕಡಿ, ಈ ಕಣಕಿ ತೊಗೊಂಡು ಹೋಗ್ತಿದ್ರು ನೋಡಿ, ಮೇವು ತೊಗೊಂಡು ಹೋಗ್ತಿದ್ರು, ಗೊತ್ತೈತಿಲ್ಲ ನಿಮ್ಗೆ? ಹಳ್ಳಿಗೆ ಅವಾಗ ಯಾವ ಊರಾಗ ಬೆಳೀತಿದ್ರು ಅಲ್ಲಿಂದ ಚಕ್ಕಡಿ ತೊಗೊಂಡು ಒಂದು ದೊಡ್ಡ ಹುಲ್ಲಿನ ಬಂಡಿ, ಮೇವು ಕಣಕಿ ತೊಗೊಂಡು ಒಂದು ಹುಡುಗ ಬಂಡಿ ಹೊಡ್ಕೊಂಡು ಹೊಂಟಿದ್ನಂತ. ಹೋಗುವಾಗ ಒಂದು ಊರು ಮುಂದೆ ಹೋದ್ರು, ಇವು ಹಂಪ್ಸ್ ಇರ್ತಾವಲ್ಲ, ಹಂಪ್ಸ್, ಅದು ಬಂಡಿ ಒಗ್ಗಾಲಿಯಾಗಿ ಹೊತ್ಕೊಂಡು ಬಿತ್ತು ಕೆಳಗೆ. ಬಿದ್ದ ತಕ್ಷಣ ಈ ಊರನ್ನ ಮಂದಿ ಎಲ್ಲೇ ಇದ್ದರು, ಹುಡುಗನ್ನ ಹೆಂಗೋ ಮಾಡಿ ಎಳತ್ ತೆಗೆದ್ರು, ನೀರು ಹೊಡೆದ್ರು, ಉಸುಲು ಬಂದಂಗೆ ಆತು. ಅದು ಹುಡುಗ ಅಂತಿತ್ತಂತ, ನಮ್ಮ ಅಪ್ಪ ಬೈತಾನ್ರಿ ನನಗೆ, ನಮ್ಮ ಅಪ್ಪ ಬೈತಾನ. ಇರ್ಲಿ ಬಿಡುವ, ನಾವು ಹೇಳ್ತೀವಿ ಅಂತ ಕರ್ಕೊಂಡು ಹೋದ್ರು, ಚಹಾ ಕುಡಿಸಿದ್ರು. ಚಹಾ ಕುಡಿಯಾಗೋದು ಅಂತಿತ್ತಂತ, ಇಲ್ರಿ ನಮ್ಮ ಅಪ್ಪ ಬೈತಾನ್ರಿ ನನಗೆ, ನಮ್ಮ ಅಪ್ಪ ಸುಮ್ಮನೆ ಬಿಡೋದಿಲ್ಲ, ಬೈತಾನ್ರಿ. ಅವಾಗ ಇಲ್ಲ, ನಾವೆಲ್ಲ ಹೇಳ್ತೀವಿ ತಗೋ ಸ್ವಲ್ಪ ಊಟ ಮಾಡಂತ 8 ರೊಟ್ಟಿ ತಿಂದ ಹಂಗೆ ಅನ್ಕೊಂತಾನೆ. ಮತ್ತೊಂದು ಬೊಗಣೆ ಅನ್ನ ತಂದಿಟ್ರು ತಿಂದ. ಉಣ್ತಿದ್ದ, ಅನ್ನದ ಬಿಡ್ತಿದ್ದಿಲ್ಲ. ಇಲ್ರಿ ನಮ್ಮ ಅಪ್ಪ ಸುಮ್ಮನೆ ಬಿಡೋದಿಲ್ಲ ನನಗೆ, ಬೈತಾನ, ಬಡಿತಾನ. ಇರ್ಲಿ ಬಿಡೋ, ನಾವು ಹೇಳ್ತೀವಿ, ಒಂದು ಸ್ವಲ್ಪ ಮೈ ಕೈ ಪೆಟ್ಟಾಗೈತಿ, ರೆಸ್ಟ್ ಮಾಡೋದು. 2 ತಾಸು ಮುಕ್ಕೊಂಡ್ರು. ಅವಾಗ ಅನ್ಕೊಂತ ಮುಕ್ಕೊಂಡು, ನಮ್ಮ ಅಪ್ಪ ಸುಮ್ಮನೆ ಬಿಡೋದಿಲ್ಲ ರೀ, ನಮ್ಮ ಅಪ್ಪ ಬೈತಾನ. ಎದ್ದ ಮತ್ತೆ ಚಹಾ ಮಾಡಿ ಕೊಟ್ಟರು, ಚಹಾ ಕುಡ್ದು. ಚಹಾ ಕುಡಿಯಾಗಾರ ಸುಮ್ಮನೆ ಕುಡಿಬೇಕು, ಇಲ್ಲಿಲ್ರಿ ನಮ್ಮ ಅಪ್ಪ ಸುಮ್ಮನೆ ಬಿಡೋದಿಲ್ಲ, ಬೈತಾನ ನನಗೆ. ಅವ ಯಜಮಾನ್ ಮನ್ಸಾಗಿ ತಲೆ ಕೆಟ್ಟಾಗ ಅಲ್ಲಿಂದ ಹೇಳಕತ್ತಿ, ನಮ್ಮ ಅಪ್ಪ ಬೈತಾನ, ಹೇಳು ಅವ ಎಲ್ಲಿ ಅದನ್ನು ಹೇಳಿ, ನಾ ಹೇಳ್ತೀನಿ. ಅವ ಬಂಡಿ ಬುಡಕ್ಕೆ ಬಿದ್ದಾನ್ರಿ ಅಂದವ. ಅವ ಬಂಡಿ ಬುಡಕ ಇದ್ದ, ಕಂಡಿಲ್ಲ ಅಷ್ಟೇ. ಆದ್ರೆ ನಮಗೂ ಹಂಗೆ ದೇವ್ರು ಎದೆಯೊಳಗೆ ಅದನ್ನು ಕಂಡಿಲ್ಲ, ಹೊರಗೆ ಹುಡುಕಾಕತ್ತೀವಿ ನಾವು ಅಷ್ಟು.
खुद पे खुदा है वो कहाँ जुदा है, खुद पे खुदा है वो कहाँ जुदा है, इस बात को जो नहीं समझा वो गदा है ಅಂತ. ದೇವ್ರು ಹೊರಗಿಲ್ಲ, ದೇವ್ರು ಒಳಗದಾನ ಅನ್ನೋ ಸತ್ಯ ತಿಳ್ಕೊಬೇಕು ನಾವು ಅಷ್ಟೇ. ನಾವೇನು ಮಾಡಾಕತ್ತೀವಿ ಅಂದ್ರೆ ಹೊರಗೆ ಹುಡುಕಾಕತ್ತೀವಿ. ನಾವೇನು ಮಾಡಾಕತ್ತೀವಿ, ನಾವು ಹೇಳಿವಿಲ್ಲ ಹೆಂದ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಏನು ಯಾವಾಗ ಧರ್ಮದ ಗ್ಲಾನಿ ಆಗ್ತೈತಿ, ಧರ್ಮ ಹಾಳಾಗ್ತೈತಿ, ಯಾವಾಗ ದೇವ್ರು ಹುಟ್ಟಬೇಕು ಅಂತ ಅವತಾರ ತಾಳ್ಬೇಕಂತ ಓದಿವೇ ಇಲ್ಲ. ಎಲ್ಲಿ ಧರ್ಮ ಹಾಳಾಗೈತಿ ಅಂದ್ರೆ ಹೊರಗಲ್ಲ, ನನ್ನ ಮನುಷ್ಯನ ಮನಸ್ಸೇ ಒಂದು ರಣರಂಗ ಆಗೈತಿ. ಮನುಷ್ಯನ ಮನಸ್ಸೇ ಒಂದು ದೊಡ್ಡ ರಣರಂಗ ಆಗೈತಿ. ಇದಕ್ಕಿಂತ ದೊಡ್ಡ ರಣರಂಗ ಭೂಮಿ ಎಲ್ಲೈತಿ ಹೇಳಿ. ದೇವರು ಹೊರಗೆ ಅವತಾರ ತಾಳೋದು ಬೇಕಾಗಿಲ್ಲ, ದೇವರು ನನ್ನ ಎದೆಯೊಳಗೆ ಅವತಾರ ತಾಳಬೇಕಾಗೈತಿ. ನಾವೇನು ತಿಳ್ಕೊಂಡಿವಿ, ಮನುಷ್ಯನಿಗೆ ದೇವರು ಜನ್ಮ ಕೊಟ್ಟ ಅಂತ ಹೇಳ್ತೀವಿ. ಮನುಷ್ಯನಿಗೆ ದೇವರು ಜನ್ಮ ಕೊಡೋದು ಮುಖ್ಯ ಅಲ್ಲ, ಮನುಷ್ಯ ತನ್ನ ಎದೆಯೊಳಗೆ ದೇವರಿಗೆ ಜನ್ಮ ಕೊಡಬೇಕಷ್ಟೆ. ಮನುಷ್ಯನಿಗೆ ದೇವರು ಜನ್ಮ ಕೊಟ್ಟ ಅನ್ನೋದು ಸೃಷ್ಟಿಯ ಸಂವಿಧಾನ. ಆದ್ರೆ ನನ್ನ ಎದೆಯಾಗ ನಾನು ದೇವರಿಗೆ ಜನ್ಮ ಕೊಟ್ಟೆ ಅನ್ನೋದು ಸೃಷ್ಟಿಗೊಂದು ಸಮಾಧಾನ. ಇದನ್ನು ಕಲಿಬೇಕು ಮನುಷ್ಯ. ಇದು ನಾವು ಹೊರಗೆ ಅವನ ಅವತಾರ ನೋಡಾಕತ್ತೀವಿ, ಅವನ ಅವತಾರ ಹೊರಗೆ ಬೇಕಾಗಿಲ್ಲ, ದೇವರು ನಮ್ಮ ಎದೆಯೊಳಗೆ ಅವನ ಅವತಾರ ಬೇಕಾಗೈತಿ. ಬಾಯಲ್ಲಿ ಸಂಭವಿಸು ಎಂದೆನ್ನ ಹೃದಯದಲ್ಲಿ ಮತ್ತೊಮ್ಮೆ ಅವತರಿಸು ಸತ್ಯಾವತಾರ ಅಂತ ಹೇಳಿಲ್ಲೇನು ಕವಿಗಳು. ಎಲ್ಲಿ ದೇವನ ಅವತಾರ ಆಗಬೇಕಾಗೈತಿ ಅಂದ್ರೆ ನಮ್ಮ ಎದೆಯೊಳಗೆ ದೇವರ ಅವತಾರ ಆಗಬೇಕಾಗೈತೆ ಅಷ್ಟೆ. ದೇವರು ನಾವು ಎದಕ್ಕೆ ಅವತಾರ ತೊಟ್ಟಾನಂದ್ರೆ ಕೇಳಿವೇ ಇಲ್ಲ. ಅದು ಏನು ಮಾಡ್ಯಾನಪ್ಪ ಹಿಂದೆ ಅವತಾರ, ಎದಕ್ಕೆ ಭಾಳ ಮಂದಿಗೆ ಸಂಹಾರ ಮಾಡೋಕೆ ಅವತಾರ ತೊಟ್ಟಾನಂತ ಕೇಳಿವೇ ಇಲ್ಲ ನಾವು. ದೇವರು ಸಂಹಾರ ಮಾಡೋಕೆ ಅವತಾರ ತೊಟ್ಟಿದ್ದು ಸಾಕು, ಇನ್ನು ಸರ್ವೋದಯಕ್ಕಾಗಿ ದೇವರ ಅವತಾರ ತೊಡಬೇಕಾಗೈತೆ, ಸರ್ವರ ಏಳಿಗೆಗಾಗಿ ದೇವರ ಅವತಾರ ತೊಡಬೇಕಾಗೈತೆ ಅಷ್ಟೆ. ಅದಕ್ಕೆ ದೇವರು ಅನ್ನೋದು ಅವತಾರ ಗುಡ್ಯಾಗಲ್ಲ, ನನ್ನ ಎದೆಯಾಗ ತಾಳಬೇಕಷ್ಟೆ. ಅದಕ್ಕೆ ಪತಂಜಲ ಮಹರ್ಷಿಗಳು ಏನು ಹೇಳಿದ್ರು ಅಂದ್ರೆ, ಎರಡನೇ ನಿಯಮ ಸತ್ಯ. ಇದು ಯಾವಾಗ ನಿನ್ನ ಎದೆಯೊಳಗೆ ಸತ್ಯ ಜನ್ಮ ತಾಳ್ತೈತಲ್ಲ, ನಿನ್ನ ಎದೆಯೊಳಗೆ ಸತ್ಯ ದೇವರು ಜನ್ಮ ತಾಳಿದ ಕ್ಷಣ ನಿನ್ನ ಸಂಕಲ್ಪ ಸಿದ್ಧಿ ಆಗ್ತಾವ, ನೀನೊಬ್ಬ ದೈವಿ ಪುರುಷ ಆಗ್ತಿ ಅಷ್ಟೆ. ದೇವನನ್ನು ಹೊರಗೆ ಗುಡಿಯೊಳಗೆ ಹುಡುಕೋದಲ್ಲ, ದೇವರನ್ನು ಎದೆಯಾಗ ಹುಡುಕೋದು. ನೀವು ಅನ್ನೋದಲ್ಲ, ದೇವರು ಗುಂಡಗಡಿಗೆ ಹಾಕುವಂಥ ಶಬ್ದ ಐತಿಲ್ಲ ನಿಮ್ಮ ಕಡೆ, ನಾವು ಗುಂಡಗಡಿಗಾಗ ಹಾಕಿಟ್ಟಿವಿ ಅಷ್ಟ. ಅದರ ಅರ್ಥ ಗುಂಡಗಡಿಗಾಗಲ್ಲ, ದೇವರನ್ನು ಗುಂಡಗಡಿಗಾಗ ಹಾಕೋದಲ್ಲ, ದೇವರನ್ನು ಎದೆಯ ಗುಂಡಿಗೆಯೊಳಗೆ ಹಾಕು ಅನ್ನೋದು ನಿಜವಾದ ಅದರ ಅರ್ಥ ಅಷ್ಟೆ. ನಾವು ಅದನ್ನು ಕಟ್ಟಿ ಅಲ್ಲಿ ಒಗೆದಿಟ್ಟು ಇವ ಉಂಡಾಡಿ ಗುಂಡಾಗ್ಯಾನಿವ ಗುಂಡಗಡಿಗೆ ಹೋಗಿ ಇದನ್ನು ಒಳಗೆ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು, ದೇವನನ್ನು ಹೊರಗೆ ಪ್ರತಿಷ್ಠಾಪನೆ ಮಾಡುವುದಲ್ಲ. ದೇವನು ನನ್ನ ಎದೆಯೊಳಗೆ ಪ್ರತಿಷ್ಠಾಪನೆ ಆಗಬೇಕು ದೇವರದು. ದೇವರು ಅದಕ್ಕೆ ದೇವ ಸತ್ಯ ಯಾವಾಗ ನಿನ್ನ ಹೃದಯದೊಳಗೆ ಪ್ರತಿಷ್ಠಾಪನೆ ಆತೋ, ನಿನ್ನ ಜೀವನವೇ ಪೂಜೆ ಆಗ್ತೈತಿ, ನಿನ್ನ ದೇಹವೇ ದೇವಾಲಯ ಆಗ್ತೈತಿ, ನಿನ್ನ ಮನಸ್ಸೇ ಗರ್ಭಗುಡಿ ಆಗ್ತೈತಿ. ನೀನು ಮಾಡುವ ಸಕಲ ಕ್ರಿಯೆಗಳೆಲ್ಲ ದೇವನ ಪೂಜೆಗಳಾಗ್ತವೆ.